ಸೊ ನಮ್ಮದು ಟೀಸರು ಟ್ರೈಲರು ಸಾಂಗ್ಸ್ ಅವೆಲ್ಲ ನೋಡಿದ್ದೀರಿ. ಸೊ ಇದು ಮೂರನೇದು ಅಥವಾ ಲಾಸ್ಟ್ ಪ್ರೆಸ್ ಮೀಟ್ ಅಂತ ಅಂದ್ಕೊಂಡಿದ್ದೀರಿ. ಇನ್ನು 16ನೇ ತಾರೀಕು ನಮ್ಮ ಸಂಕ್ರಾಂತಿ ಹಬ್ಬಕ್ಕಂತಾನೆ ಪ್ಲಾನ್ ಮಾಡ್ಕೊಂಡು ಬಂದಿವಿ. ಆ್ಯಕ್ಚುಲಿ ನವಂಬರ್ ಚಿಲ್ಡ್ರನ್ಸ್ ಡೇ ರಿಲೀಸ್ ಆಗಬೇಕಾಗಿತ್ತು, ಬಟ್ ಸಂತೋಷ್ ಲಾಡ್ ಸರ್ ನಿಮ್ಗೆಲ್ರಿಗೂ ಗೊತ್ತಿದೆ. ಸೊ ಫೈನಲಿ ಅದೊಂದು ಅಚೀವ್ ಮಾಡಿದ್ದೀವಿ. ಸರ್ ಹತ್ರ ಒಂದು ಚಿಕ್ಕ ಆ್ಯಕ್ಟಿಂಗ್ ಮಾಡಿಸ್ಲಿಕ್ಕೆ. ಸೊ ಈ ಸಿನಿಮಾ ಮಕ್ಕಳಿಗೋಸ್ಕರ ಮಾಡಿರೋ ಸಿನಿಮಾ ಸರ್. ಪ್ರತಿ ಸಾರಿ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೀವಿ. ಭಾರತಿ ಟೀಚರ್ ಇವರೇ, 7ನೇ ತರಗತಿ ಭಾರತಿ ಟೀಚರ್. ಸೊ ಒಂದು ಊರನ್ನು ಕಂಪ್ಲೀಟಾಗಿ ಎಜುಕೇಟೆಡ್, ಕನ್ನಡ ಓದಲು ಬರೆಯಲು ಕಲಿಸ್ತಾಳೆ. ಅದ್ರ ಮಧ್ಯದಲ್ಲಿ ಸಿ.ಕೆ. ಚಂದ್ರು ಸರ್ ಮಾಸ್ಟರ್ ಪಾತ್ರ ಏನು, DC ಆದಿತ್ಯ ಸರ್ ಮಾಡಿದ್ದಾರೆ, ಅವ್ರದ್ದು ಪಾತ್ರ ಏನು, ಅವ್ರು ಎಷ್ಟು ಸಪೋರ್ಟ್ ಮಾಡ್ಬೋದು ಎಜುಕೇಷನ್ಗೆ ಅನ್ನೋದನ್ನು ತೋರಿಸಿದ್ವಿ ಸಿನಿಮಾದಲ್ಲಿ. ಸೊ ಇದು ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದಕ್ಕೆ ಮಕ್ಕಳು ಸಿನಿಮಾ ನೋಡಿದ್ರೇ ನಮಗೆ ಏನು ನಾವು ಸಿನಿಮಾ ಮಾಡಿದ್ದೀವಿ ಸೊ ಅದಕ್ಕೊಂದು ಪ್ರಯೋಜನ ಸಿಗುತ್ತೆ. ಎಲ್ಲ ಕನ್ನಡ ಸರ್ಕಾರಿ ಶಾಲೆ ಮಕ್ಕಳು ಈ ಸಿನಿಮಾ ನೋಡಲೇಬೇಕಾದಂಥ ಸಿನಿಮಾ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಈ ಮೆಸೇಜನ್ನು ತಾವು ಕೂಡ ಮೀಡಿಯಾದವರು ನಮ್ಮ ತಲುಪಿಸಿದ್ರೆ ತುಂಬ ಒಳ್ಳೆಯದು. ಸೊ ಪ್ರಶ್ನೆ ಕೇಳ್ಬೋದು. ತರಗತಿ ಓದುವ ಹುಡುಗಿ ತನ್ನ ಊರಿಗೆ ಸಂಪೂರ್ಣವಾಗಿ ಕನ್ನಡ ಅಂದರೆ ಓದುವ ಬರೆಯುವ ಒಂದು ಕಲಿಸುವ ಹಾಗೆ ಮಾಡುವಂಥ ಸಂಕಲ್ಪ ಮಾಡ್ತಾಳೆ. ಅದನ್ನು ಹೇಗೆ ಸಾಧಿಸ್ಕೊಳ್ತಾಳೆ ಅಂತಕ್ಕದ್ದು ಕತೆ. ಚಿತ್ರ ತುಂಬ ಚೆನ್ನಾಗಿ ಬಂದಿದೆ ಅಂತ ನಾವು ಭಾವಿಸಿದ್ದೀವಿ. ನಮ್ಮ ಶ್ರಮ ಅದರಲ್ಲಿ ಎದ್ದು ಕಾಣ್ತಾ ಇದೆ. ಹಾಡುಗಳಿಂದ ಅದರದ್ದು ಜೀವ ತಳೆದಿದೆ ಇಡೀ ಚಿತ್ರ. ಕೊನೆಯದಾಗಿ ನಾವು ಈ ಒಂದು ಮುಖ್ಯವಾದ ಅಂಶವನ್ನು ನಾನಿಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಏನಪ್ಪಾ ಅಂತಂದ್ರೆ ಈ ಚಿತ್ರ ಯಾಕೆ ನೋಡಬೇಕು ಅನ್ನುವಂಥದ್ದಕ್ಕೆ ನಮ್ಮದೇ ಆದಂಥ ಒಂದೆರಡು ಕಾರಣಗಳಿದೆ. ಏನು, ಈ ಚಿತ್ರದ ಮೂಲಕ ನಾವು ಒಂದು ಸಂದೇಶವನ್ನ, ಒಂದು ಸಾಮಾಜಿಕ ಕಾಳಜಿಯನ್ನ ನಾವು ಈ ಮಗುವಿನ ಮೂಲಕನೇ ಹೇಳಿಸೋ ಪ್ರಯತ್ನ ಮಾಡಿದೀವಿ. ಏನಪ್ಪಾ ಅಂತಂದ್ರೆ ಚಿತ್ರದ ಕೊನೆಯಲ್ಲಿ ಈ ಪಾತ್ರ ಒಂದು ಮನವಿಯನ್ನ ಮಾಡಿಕೊಳ್ತದೆ. ಅದು ಸಂತೋಷ್ ಲಾಡ್ ಅವರು ಮಾಡಿರುವಂತಹ ಒಂದು ಪಾತ್ರದಲ್ಲಿ ಏನಪ್ಪಾ ಅಂದ್ರೆ ಇಡೀ ಕರ್ನಾಟಕ ಪೂರ್ತಿ ಕನ್ನಡಿಗರಿಂದ ತುಂಬಿರಬೇಕು ಅನ್ನುವಂಥ ರೀತಿಯಲ್ಲಿ. ಅಂದ್ರೆ ನಾನು ಮನಸ್ಸು ಮಾಡಿ ಒಂದು ಹಳ್ಳಿಯನ್ನು ಬದಲಾಯಿಸಿದೆ, ಹಾಗೆ ನನ್ನ ಹಾಗೆ ಲಕ್ಷಾಂತರ ಮಕ್ಕಳಿದ್ದಾರೆ. ಪ್ರತಿ ಮಕ್ಕಳು ಕೂಡ ಒಂದು 10 ಜನಕ್ಕೆ ವಿದ್ಯಾದಾನ ಮಾಡಿದ್ರೆ ಇಡೀ ಕರ್ನಾಟಕ ಇನ್ನೊಂದು 5 ವರ್ಷದಲ್ಲಿ ಕನ್ನಡಿಗರಿಂದ ತುಂಬಿರ್ತದೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಒಂದು ಮನವಿ ಮಾಡೋ ಮೂಲಕ ನಾವು ಅದನ್ನ ಚಿತ್ರಕ್ಕೆ ಒಂದು ತಾರ್ಕಿಕ ಅಂತ್ಯ ಕೊಟ್ಟಿದ್ದೀವಿ. ಇದೇ ಉದ್ದೇಶ. ಈ ಸಿನಿಮಾವನ್ನ ಯಾಕೆ ಮಕ್ಕಳು ನೋಡಬೇಕು ಅಂದ್ರೆ ಚಿತ್ರದಿಂದ ಒಂದು ಸ್ಫೂರ್ತಿ ಪಡೆದು ಪ್ರತಿ ಮಕ್ಕಳು ಕೂಡ ಕನಿಷ್ಠ ಒಂದು 10 ಜನಕ್ಕೆ ವಿದ್ಯಾದಾನ ಮಾಡಬೇಕು ಅನ್ನುವಂಥ ಸಂಕಲ್ಪ ಮಾಡಬೇಕು. ಒಬ್ಬ ಗುರುಗಳು ಕನಿಷ್ಠ ಆ ರೀತಿಯ 10 ಮಕ್ಕಳನ್ನ ಗುರುತಿಸಿ ಅವರಲ್ಲಿ ಸ್ಫೂರ್ತಿ ತುಂಬಿ ಪ್ರೋತ್ಸಾಹ ನೀಡಿ ಮಾರ್ಗದರ್ಶನ ಮಾಡಿದ್ರೆ ಒಬ್ಬ ಶಿಕ್ಷಕರಿಂದ 100 ಜನ ಕನ್ನಡಿಗರಾಗೋದಕ್ಕೆ ಸಾಧ್ಯ ಇರ್ತದೆ. ಹಾಗೆ ಇನ್ನು ದೊಡ್ಡವರು ಯಾಕೆ ನೋಡ್ಬೇಕಂತಂದ್ರೆ ಮಕ್ಕಳನ್ನ ಮನಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಪೋಷಕರು ಅವರಿಗೆ ಪ್ರೋತ್ಸಾಹ ನೀಡೋದಕ್ಕೆ, ಮತ್ತೆ ಜನಗಳು ನೋಡಿ ಅವರ ಈ ಕಾರ್ಯವನ್ನ ಪ್ರೋತ್ಸಾಹಿಸೋದಕ್ಕೆ, ಟೋಟಲ್ ಆಗಿ ಪ್ರತಿಯೊಬ್ಬರು ಕೂಡ ಈ ಸಿನಿಮಾವನ್ನ ಯಾಕೆ ನೋಡ್ಬೇಕು ಅನ್ನುವಂತಹ ನಮ್ದೇ ಆದ ನಿರ್ದಿಷ್ಟ ಕಾರಣಗಳಿದೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಯಶಿಕಾ ನಿಸರ್ಗ. ಇದೇ ತಿಂಗಳು January 16ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ತಾವೆಲ್ಲರೂ ತಪ್ಪದೆ ಬಂದು ಸಿನಿಮಾ ಥಿಯೇಟರ್ಸ್ ಅಲ್ಲೇ ನೋಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮೆಲ್ಲರೂ ಪ್ರೀತಿ, ಪ್ರೋತ್ಸಾಹ, ಸಪೋರ್ಟ್ ಎಲ್ಲ ನಮ್ಮ ಮೇಲೆ ಇರ್ಬೇಕು ಅಂತ ಕೇಳ್ಕೊಂಡು. ಥ್ಯಾಂಕ್ ಯು ಸೊ ಮಚ್. ನನ್ಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಯಾವತ್ತೋ ಒಂದ್ ದಿನ ನಂದು ಅಂತ ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೆ, ಬಟ್ ಅದು ಇಷ್ಟು ಬೇಗ ಆಗ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ಭಾರತಿದು ಮೈಂಡ್ ಸೆಟ್, ಅವಳದೊಂದು ದೊಡ್ಡ ಆಸೆ ಕನಸು ಏನಿದೆ ಅಂದ್ರೆ ಅವಳು ಮಾತ್ರ ಅಂದ್ರೆ ಅವಳು ಮಾತ್ರ ನೋಡ್ಕೊಳ್ಳಲ್ಲ, ಅಂದ್ರೆ ಅವಳು ಮಾತ್ರ ಓದ್ಬೇಕು ಆ ತರ ಇಲ್ಲ ಅವಳ ಕ್ಯಾರೆಕ್ಟ್ರು. ಪ್ರತಿಯೊಬ್ರು ಕೂಡ ನಮ್ಮ ಮಾತೃಭಾಷೆ ಕನ್ನಡದಲ್ಲಿ ಓದೋ ಹಾಗೆ ಬರೆಯೋ ಹಾಗೆ ಮಾಡ್ಬೇಕು ಅನ್ನೋದು ಅವಳ ಆಸೆ ಕನಸು ಎಲ್ಲವೂ ಕೂಡ ಆಗಿರುತ್ತೆ. ಅವಳು ಅದನ್ನ ಹೇಗೆ ಸಕ್ಸಸ್ ಮಾಡ್ಕೋತಾಳೆ ಅನ್ನೋದು ಈ ಮೂವಿ ಇರುತ್ತೆ. ತಮ್ಮೆಲ್ಲರೂ ಸಪೋರ್ಟ್ ಇರಲೇಬೇಕು. ಥ್ಯಾಂಕ್ ಯು. ನಮ್ಮ ಸಿನಿಮಾ ಭಾರತಿ ಟೀಚರ್ ಇದೇ ಸಂಕ್ರಾಂತಿ ಹಬ್ಬಕ್ಕೆ
ಜನವರಿ 16 ರಿಲೀಸ್ ಆಗಲಿದೆ. ಸರ್ ಹೇಳ್ದಂಗೆ ಬರೀ 50 ರೂಪಾಯಿಗೆ ಒಂದು ದೊಡ್ಡ ಚಾಕ್ಲೇಟು ಸಿಗಲ್ಲ ಆ ಪ್ರೈಸ್ಗೆ ನಮ್ಮ ಸಿನಿಮಾ ಟಿಕೆಟ್ ಸಿಗ್ತಾ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ವೀಕ್ಷಿಸಿ ನಮ್ಮ ಸಿನಿಮಾನ ಹಾಗೂ ನಮ್ಮನ್ನೆಲ್ಲರನ್ನು ಆಶೀರ್ವದಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಸರ್, ನನ್ನ ಪಾತ್ರ ರಾಜಶೇಖರ ಅಂತ ಸರ್. ರಾಜಶೇಖರ ನಾವು ಪ್ರತಿ ಡೇ ಟು ಡೇ ಲೈಫಲ್ಲಿ ನೋಡಿರ್ತೀವಿ. ಬಿಸ್ನೆಸ್ ಮ್ಯಾನ್ಸು ಅವರು ಇವರು ಎಷ್ಟೇ 100% ಕೊಟ್ಟರು ಬೇರೆಯವ್ರು ಯಾರಾದರೂ ಬಂದು ಲಂಚ ಗಿಂಚ ಅಂತ ಕೇಳ್ತಾ ಇರ್ತಾರೆ. ಸೊ ಆ ಸ್ಟೋರಿಯಿಂದ ಹುಟ್ಟಿದ್ದು ರಾಜಶೇಖರನ ಪಾತ್ರ. ಆ ಪಾತ್ರ ಮಾಡಬೇಕಾದ್ರೆ ತುಂಬ ಚಾಲೆಂಜಿಂಗ್ ಆಗೇ ಇತ್ತು. ಸೊ ನಮ್ಮ ಪ್ರಸನ್ನ ಸರ್ ನನಗೆ ಅಲ್ಲೇ ಟಿಪ್ಸ್ ಕೊಟ್ಟು ಆ್ಯಕ್ಟಿಂಗ್ಗೆ ಫಸ್ಟ್ ಟೈಮ್ ಆಗಿರೋದ್ರಿಂದ, ಹಾಗೂ ನಮ್ಮ ಎಲ್ಲ ಕೋ ಆ್ಯಕ್ಟರ್ಸ್ಗೂ ದೊಡ್ಡ ಥ್ಯಾಂಕ್ ಯು. ಅವರೆಲ್ಲರೂ ನಮ್ಮನ್ನು ಸಪೋರ್ಟ್ ಮಾಡಿದ್ದಾರೆ, ಕೋಆಪರೇಟಿವ್ ಆಗೂ ನೋಡಿದ್ದಾರೆ. ಸೊ ಇವರೆಲ್ಲರ ಸಪೋರ್ಟಿಂದ ನಾನು ಪರ್ಫಾರ್ಮ್ ಮಾಡೋದಾಯಿತು. ಎಸ್. ಸಾರಿ ಸರ್. ನಾನು ಇದರಲ್ಲಿ ಒಂದು ಅಶೋಕ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ. ಸಂಕ್ರಾಂತಿ ಹಬ್ಬದ ನಂತರ ನಮ್ಮ ಭಾರತೀಯ ಟೀಚರ್ ರಿಲೀಸ್ ಆಗ್ತಾ ಇದೆ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡುವಂಥ ಇಡೀ ಕರ್ನಾಟಕದಲ್ಲಿ ಎಲ್ಲರೂ ಹೇಳ್ತಾರೆ. ಸೊ ಎಳ್ಳು ಬೆಲ್ಲ ತಿಂದು ಈ ಸರಿ ಇಡೀ ಕರ್ನಾಟಕ ಜನತೆ ಭಾರತೀಯ ಟೀಚರ್ ಸಿನಿಮಾ ನೋಡಿ, ಅಷ್ಟೇ ನನ್ನ ಕೋರಿಕೆ. ನಾನು ಒಂದು ಅಶೋಕರ್ ಒಬ್ಬ SI ಅವನು. ನನಗೂ ಮತ್ತು ಲೀಡ್ ಆ್ಯಕ್ಟರ್ ಯಾರಿದ್ದಾರೆ ರೋಹಿತ್ ಅಂದರೆ ರಾಜಶೇಖರನ್ಗೂ ಟಗ್ ಆಫ್ ವಾರ್ ಆಗುತ್ತೆ. ಅದು ನಮ್ಮಿಬ್ಬರ ಈಗೋ ಆ ಭಾರತಿ ಅನ್ನೋಳ ಕನಸು ಏನಿರುತ್ತೆ ಅದಕ್ಕೆ ಸ್ವಲ್ಪ ಮುಟ್ಕೋಲ್ ಹಾಕೋಂಗೆ ಏನಾದ್ರು ಪ್ರಾಬ್ಲಮ್ ಆಗೋ ಥರ ಕ್ರಿಯೇಟ್ ಆಗುತ್ತೆ. ಬಟ್ ನಮಗೂ ಅವ್ರಿಗೂ ಭಾರತಿಗೂ ಯಾವುದೇ ರೀತಿ ಇರೋದಿಲ್ಲ. ಬಟ್ ಮನುಷ್ಯರು ಈಗ ಏನೇನ ಮಾಡಿಸುತ್ತೆ ಅನ್ನೋದು ಅಂದರೆ ಒಬ್ಬ ನನ್ನ ಪೊಲೀಸ್ ಒಂದು ಈಗೋ ಇರುತ್ತೆ, ಅವ್ರಿಗೊಂದು ಈಗೋ ಇರುತ್ತೆ, ಹೋರಾಟಗಾರ. ಸೊ ಅದು ನನ್ನ ಸ್ಕ್ರೀನ್ ಪ್ಲೇಲಿ ಪ್ರಸನ್ನ ಸರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಹೋಲ್ ಟೀಮ್ ಸೂಪರ್ ಆಗಿತ್ತು ಕೆಲಸ ಮಾಡೋಕ್ಕೆ. ಒನ್ಸ್ ಅಗೇನ್ ಎಲ್ರಿಗೂ ಥ್ಯಾಂಕ್ಸ್. ಈ ಸಿನಿಮಾನ ಎಲ್ಲರೂ ನೋಡಿ ಥಿಯೇಟ್ರಲ್ಲಿ. ಕೆಲವು ಥಿಯೇಟ್ರ್ಗಳಲ್ಲಿ ನಾವು ಏರಿಯಾ ವೈಸು ಎಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡೋಕ್ಕಾಗುತ್ತೋ ಅಲ್ಲಿ ತುಂಬ ಕಾನ್ಸಂಟ್ರೇಟ್ ಮಾಡಿ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ. ಕೆಲವು ಕಡೆ ಇನ್ ಕೇಸ್ ಬಂದಿಲ್ಲ, ನಮ್ಗೆ ಅಲ್ಲಿ ರಿಕ್ವೈರ್ಮೆಂಟ್ ಇದೆ ಅಂತ ಅನ್ಸಿದ್ರೆ ಅದನ್ನು ಕೂಡ ನಾವು ನೆಕ್ಸ್ಟ್ ವೀಕಲ್ಲಿ ಓಪನ್ ಮಾಡ್ಕೊತೀವಿ. ಸೊ ಒಂದು ಸೋಷಿಯಲ್ ಕಾಸ್ ಇರೋ ಸಿನಿಮಾ ವಿತೌಟ್ ಎನಿ ಅಂದರೆ ರಿಟರ್ನಬಲ್ ಎಕ್ಸ್ಪೆಕ್ಟ್ ಮಾಡ್ದಲ್ಲೇ ಮಾಡಿರೋಂಥ ಸಿನಿಮಾ. ದಯವಿಟ್ಟು ಇಂಥ ಸಿನಿಮಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. 16ನೇ ತಾರೀಕು ಎಲ್ಲರೂ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ. ದಯವಿಟ್ಟು ಸ್ಟಾಪ್ ಪೈರಸಿ. ನಮ್ಮ ಈ ಸಿನಿಮಾದಲ್ಲಿ ಕೂಡ ಒಂದು ಮೆಸೇಜ್ ಇದೆ, ದಯವಿಟ್ಟು ಪೈರಸಿ ಮಾಡಬೇಡಿ. ದಯವಿಟ್ಟು ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡಿ. ಥ್ಯಾಂಕ್ ಯು.